ಬನ್ನಿ ಫ್ರೆಂಡ್ಸ್, ನಿನ್ನೆ ನಾನು ನನ್ನ ಫ್ರೆಂಡ್ ಇಬ್ಬರು ಕೂಡ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಅಂತ ಏನೋ ಟ್ರಾಫಿಕ್ ಅಂತ ನಮ್ಮ ಕಡೆ ಕಾಣಲಿಲ್ಲ. ಏನಕ್ಕಂದರೆ 50 ಕಿಲೋಮೀಟ್ರ್ ನಾವು ಹೋಗಿರೋದು ಬರೀ 1 ಅವರ್ 15 ಮಿನಿಟ್ಸ್ ಅಷ್ಟೇ ಟೈಮಲ್ಲಿ ಹೋಗಿರೋದು. ಬನ್ನಿ ನೋಡಿ ಎಷ್ಟು ಟ್ರಾಫಿಕ್ ಇತ್ತು ಅಂತ ಅಂದ್ಬಿಟ್ಟು. ಇನ್ನೇನಂತ ಟ್ರಾಫಿಕ್ ಹೇಳ್ಕೊಳಂಗೆ ಇರಲಿಲ್ಲ. ಸಂಡೇ ಎಲ್ಲರೂ ಬರೀ ಮಾಲು ಅದು ಇದು ಅಂತ ಅಲ್ಲೇ ಹೋಗ್ತಾಯಿದ್ರು. ನಾವು ಭಾಳ ದಿನಗಳಾಯಿತು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ವಿಸಿಟ್ ಮಾಡಿದ್ವಿ. ನೋಡಿ ಈ ಥರ ಇದೆ ಮಾಲ್ ಆಫ್ ಏಷ್ಯಾ, ಚೆನ್ನಾಗಿದೆ. ನೋಡಿ ನಿಮಗೂ ಇಷ್ಟ ಆದರೆ ಹೋಗ್ಬಿಟ್ಟು ಬನ್ನಿ, ಒನ್ ಟೈಮ್ ವಿಸಿಟ್ ಮಾಡಿ. ನಮಗೂ ಲೈಕು ಫಾಲೋ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ನಾನು ಯೂಟ್ಯೂಬ್ ಲಿಂಕ್ ನಮ್ಮ ಇದರಲ್ಲಿ ಹಾಕಿರ್ತೀನಿ, ಬಯೋದಲ್ಲಿ. ಇದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ನೋಡಿ ಯಾವ ಥರ ಇದೆ ಅಂತಂದೇಳ್ಬಿಟ್ಟು. ಫುಲ್ಲು ಕ್ಲೀನಾಗಿದೆ, ಸೈಕಾಗಿದೆ ಮಾತ್ರ. ಎಲ್ಲರೂ ಬರ್ತಾರೆ ವಿಡಿಯೋಗಳನ್ನೇ ಮಾಡೋದು, ಫೋಟೋಶೂಟ್ ಮಾಡೋದು. ಅಲ್ಲೇ ಫೋಟೋಶೂಟ್ ಮಾಡೋಕ್ಕೆ ಒಂದು ಫ್ರೇಮ್ ಕೂಡ ಇದೆ. ಹೋಗ್ತಾ ಹೋಗ್ತಾ ಮುಂದೆ ಇದೆ, ಅದರಲ್ಲಿ ಹಾಕಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮಸ್ತಾಗಿತ್ತು ಗುರು, ಮಾತ್ರ ಸೈಕಿಗಿತ್ತು. ನಾವು ಹೋಗಿ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ನಮಗೇನೋ ವೀಕೆಂಡ್ ಎಲ್ಲ ಚೆನ್ನಾಗಾಯಿತು. ನೋಡಿ ಈ ಥರ ಇದೆ. ಇದು 3rd ಫ್ಲೋರಿಂದ ವ್ಯೂ ಇದು. ನಾವು ಫಿಲ್ಮಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ. ಬಟ್ ಅಲ್ಲಿ ಕಾಸ್ಟ್ ಬಂದುಬಿಟ್ಟು 280 ರೂಪಾಯಿ ಇತ್ತು ಒಬ್ಬರಿಗೆ. ಅದಕ್ಕೆ ನಮಗೂ ಸ್ವಲ್ಪ ಶೇಕಾಗಿ ನಾವು ಇದೆ ನೋಡಿ INX ಅಂತ. ಇದು ಮಾತ್ರ ಮಸ್ತಾಗಿತ್ತು. ನೋಡಿ ಇಷ್ಟು ಹೋಗ್ಬಿಟ್ಟು ಒಂದು 3-4 ಫೋಟೋ ತೆಗೆಸ್ಕೊಂಡು ಬಂದಿರೋದು ಅಷ್ಟೇ. ಅಲ್ಲಿ ಮಂಗೋಲಿಯಾ ಬೇಕರಿ ಅಂತ ಇದು. ಹೆಂಗಿತ್ತು ಅಂತೂ ಒಂದ್ಸಲ ನಾವು ಟೇಸ್ಟ್ ಮಾಡಿಲ್ಲ. ನೀವು